ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಅನ್ಯಕೋಮಿನ ಗುಂಪಿನಿಂದ ಕಲ್ಲು ತೂರಾಟ ಆಗಿದೆ ಅನ್ನುವಂತ ಮಾಹಿತಿ. ಮುರುಡೇಶ್ವರದ ತೆಂಗಾರ್ ಬಳಿ ನಡೆದಿರುವಂತಹ ಘಟನೆ ಇದು. ಹಿಂದೂಗಳ ಮನೆಯನ್ನೇ ಗುರಿಯಾಗಿಸಿಕೊಂಡು ಕಲ್ಲು ತೂರಾಟ ನಡೆಸಿದ್ದಾರೆ. ಅನ್ಯಕೋಮಿನ ಗುಂಪಿನಿಂದ ಕಲ್ಲು ತೂರಾಟ ಆಗಿದೆ ಅನ್ನುವಂತ ಮಾಹಿತಿ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ನಡೆದಿರೋ ಘಟನೆ. ಬೈಕ್ನಲ್ಲಿ ಬಂದಂತ ಅಪ್ರಾಪ್ತರಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಅಪ್ರಾಪ್ತರನ್ನ ಈಗ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಈಗ ಆಗ್ರಹವನ್ನ ಮಾಡ್ತಾ ಇದೆ. ಅಲ್ಲಿನ ಸ್ಥಳೀಯರು ಕೂಡ ಅದೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಲ್ಲು ತೂರಾಟ ಆರೋಪದ ಹಿನ್ನೆಲೆಯಲ್ಲಿ ಅಪ್ರಾಪ್ತರನ್ನ ಈಗ ಬಂಧನ ಮಾಡಲಾಗಿದೆ. 6 ಅಪ್ರಾಪ್ತರನ್ನ ಮುರುಡೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಬೈಲೂರು ಮಾರ್ಗದ ತೆಂಗಾರ್ ಬಳಿ ನಡೆದಿದ್ದಂತಹ ಘಟನೆ ಇದು. ಆ ಘಟನೆಗೆ ಸಂಬಂಧಪಟ್ಟಂತೆ ಈಗ 6 ಮಂದಿ ಅಪ್ರಾಪ್ತರ ಬಂಧನ ಆಗಿದೆ. ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಿದ್ರು ಈ ಅಪ್ರಾಪ್ತರು. 6 ಮಂದಿ ಇದ್ರು. 3 ಬೈಕಲ್ಲಿ ಬಂದಂತ 6 ಮಂದಿ ಅಪ್ರಾಪ್ತರು ಹಿಂದೂಗಳ ಮನೆಯನ್ನ ಗುರಿಯಾಗಿಸಿಕೊಂಡು ಕಲ್ಲು ತೂರಾಟವನ್ನು ನಡೆಸಿದ್ರು. ಆನಂತರ ಸ್ಥಳೀಯರು ಅವರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಗ 6 ಮಂದಿಯ ಬಂಧನ ಆಗಿದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕಲ್ಲು ತೂರಾಟ ಯಾವ ಕಾರಣಕ್ಕೆ, ಅದರ ಜೊತೆಯಲ್ಲಿ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈ ಕಲ್ಲು ತೂರಾಟ ನಡೆಸಿದಂಥವ್ರು ಯಾರಿದ್ದಾರೋ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶೇಷಗಿರಿ, 6 ಮಂದಿ ಈಗ ಅಪ್ರಾಪ್ತರನ್ನ ಬಂಧಿಸಿದ್ದಾರೆ. ಮುಂದಿನ ಕ್ರಮ ಏನು? ಅವ್ರ ಮೇಲೆ ಪ್ರಕರಣ ದಾಖಲಾಯ್ತಾ? ಡೀಟೇಲ್ಸ್ ಏನಿದೆ? ಪೊಲೀಸರು ಏನು ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಹೌದು ಅಶ್ವಿನಿ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರದ ಬೈಲೂರಿನ ತೆಂಗಾರ್ನಲ್ಲಿ ಕಳೆದ ರಾತ್ರಿ ಈ ಘಟನೆ ನಡೆದಿರುವಂಥದ್ದು. ಅಪ್ರಾಪ್ತ ಯುವಕರ ತಂಡ ಹಿಂದೂ ಮನೆಗಳನ್ನು ಗುರಿಯಾಗಿಸಿ ಕಲ್ಲು ತೂರಾಟವನ್ನು ನಡೆಸಿರುವುದು ತೀವ್ರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬೈಲೂರಿನ ಮಡಿಕೇರಿ ಭಾಗದಲ್ಲೂ ಕೂಡ, ಅಂದರೆ ಅಲ್ಲಿ ಕಡಲ ತೀರ ಇದೆ, ಆ ಕಡಲ ತೀರದಲ್ಲಿ ಪ್ರತಿನಿತ್ಯವೂ ಕೂಡ ಅಪ್ರಾಪ್ತರು ಸೇರಿ ಸಾಕಷ್ಟು ಸಂಖ್ಯೆಯಲ್ಲಿ ಅನ್ಯಕೋಮಿನ ಯುವಕರು ಕೂಡ ತೆರಳ್ತಾರೆ. ಆ ಸಂದರ್ಭದಲ್ಲಿ ಕೀಟಲೆಗಳನ್ನು ಮಾಡ್ತಾ ಇದ್ದಾರೆ ಎಂಬ ಆರೋಪ ಕಳೆದ ಹಲವು ದಿನಗಳಿಂದ ಕೂಡ ಇತ್ತು. ಆದರೆ ನಿನ್ನೆ ರಾತ್ರಿ ಹಿಂದೂ ಮನೆಗಳ ಮೇಲೆ ಈ ಒಂದು ಕಲ್ಲು ತೂರಾಟ ನಡೆಸಿರುವುದು ಸ್ಥಳೀಯರ ಮತ್ತು ಹಿಂದೂ ಪರ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮುರುಡೇಶ್ವರ ಪೊಲೀಸ್ ಠಾಣೆಯ ಮುಂದೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಅಪ್ರಾಪ್ತರ ಮುಂದೆ, ಅಂದರೆ ಆ ಒಂದು ಕಲ್ಲು ತೂರಾಟ ನಡೆಸಿದ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಲ್ಲು ತೂರಾಟ ಸಂದರ್ಭದಲ್ಲೇ ಸ್ಥಳೀಯರು 3 ಬಾಲಕರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅದಾದ ಬಳಿಕ ಇನ್ನೂ 3 ಒಟ್ಟು 6 ಮಂದಿ ಅಪ್ರಾಪ್ತ ಬಾಲಕರು ಕೂಡ ಈಗ ಪೊಲೀಸ್ ಬಂಧನದಲ್ಲಿದ್ದಾರೆ. ಒಂದು ವಿಚಾರ ಅಶ್ವಿನಿ, ಯಾಕಂತ ಹೇಳಿದ್ರೆ ಭಟ್ಕಳ ಅಂತ ಹೇಳಿದ್ರೆ ಕೋಮು ಸೂಕ್ಷ್ಮ ಪ್ರದೇಶ. 1993ರಲ್ಲಿ ಇಲ್ಲಿ ಕೋಮು ಸಂಘರ್ಷ ಉಂಟಾಗಿದ್ದರಿಂದ ಹಲವು ವರ್ಷಗಳು ಕೂಡ ಬೇಕಾಗಿತ್ತು. ಆದರೆ ಈ ನಡುವೆ ಮತ್ತೆ ಅಲ್ಲಿ ಸಣ್ಣ ಪುಟ್ಟ ಕಿಡಿಗೇಡಿಗಳಿಂದ ಈ ರೀತಿ ಕೃತ್ಯ ನಡ್ತಾ ಇರುವುದು ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ SP ಆಗಿರುವಂಥ ದೀಪನ್ನವರು ಕೂಡ ರಾತ್ರಿಯೇ ಮುರುಡೇಶ್ವರಕ್ಕೆ ದೌಡಾಯಿಸಿದ್ದಾರೆ, ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಮತ್ತು ಪ್ರತಿಭಟನಾಕಾರರ ಒಂದು ಮನವೊಲಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಸಂಬಂಧಪಟ್ಟರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಭರವಸೆಯನ್ನು ಕೂಡ ನೀಡಿರುವಂಥದ್ದು. ಇದಾದ ಬಳಿಕ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ. ಅಶ್ವಿನಿ, ರೈಟ್. ಶೇಷಗಿರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದು ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಕಸಾಯಿಖಾನೆ. ಈ ಕಸಾಯಿಖಾನೆಯನ್ನ ಮುಚ್ಚಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಬಜರಂಗ ದಳದಿಂದ ಈ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಜಾನುವಾರುಗಳನ್ನ ಇಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿರೋದು. ಇದೇ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು. ಆ ಕಾರ್ಯಕರ್ತರಿಗೆ ಧಮಕಿ ಹಾಕಿದಾರಂತೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳಿಂದ ಧಮಕಿ ಹಾಕಲಾಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಜೊತೆಗೆ ಜಗಳ ಕೂಡ ಮಾಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ಜಗಳ, ಈ ಗಲಾಟೆ.
ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಹಿಡ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ್ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳುಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಬಲ್ದೋಟ ಕಾರ್ಖಾನೆಯ ವಿರುದ್ಧ ಈಗ ರೈತರು ಸಿಡಿದೆದ್ದಿದ್ದಾರೆ. ಕಳೆದ 1 ವರ್ಷದಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು, ಆದ್ರೆ ಈಗ ಈ ಕಾರ್ಖಾನೆಯನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ. ಇದರ ವಿರುದ್ಧ ಈಗ ಸಾಕಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಬಲ್ಡೋಟ ಕಾರ್ಖಾನೆಯ ವಿರುದ್ಧ ಇವತ್ತು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ. ಪರಿಸರ ಹಿತರಕ್ಷಣಾ ಸಮಿತಿ ವತಿಯಿಂದ ಬಂದ್ಗೆ ಕರೆ ನೀಡಲಾಗಿದೆ. ರೈತರ ವಿರೋಧದ ನಡುವೆಯೂ ಕೂಡ ಈ ಕಾರ್ಖಾನೆಯನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ. ಅದೇ ಆಕ್ರೋಶಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೊಪ್ಪಳ ಬಂದ್. ಖಾಸಗಿ ಶಾಲೆಗಳು ಕೂಡ ಬಂದ್. ವಿವಿ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ಪರೀಕ್ಷೆಗಳಿದ್ವು, ಆ ಪರೀಕ್ಷೆಗಳನ್ನ ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಜೊತೆಯಲ್ಲಿ ಇಡೀ ನಗರದಾದ್ಯಂತ ಬಂದ್. ರೈತರ ವಿರೋಧ ಇತ್ತು ಈ ಕಾರ್ಖಾನೆಗೆ, ಆದ್ರೂ ಕೂಡ ಈ ಕಾರ್ಖಾನೆಯನ್ನ ಈಗ ವಿಸ್ತರಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಆಕ್ರೋಶಗಳು ಕೇಳಿ ಬರ್ತಾ ಇರೋದು. ಹಾಗಾಗಿ ಇವತ್ತು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ. ಅನ್ನದಾತರು ಅಕ್ಷರಶಃ ಸಿಡಿದೆದ್ದಿದ್ದಾರೆ. ಬೈಕ್ ರ್ಯಾಲಿ ನಡೆಸುವ ಮೂಲಕ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನಗರದಾದ್ಯಂತ ಇವತ್ತು ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ಗೆ ವ್ಯಾಪಕ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಖಾಸಗಿ ಶಾಲೆಗಳನ್ನ ಕೂಡ ಇವತ್ತು ಬಂದ್ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಕಂಪನಿಗಳಿಗೆ ಧಿಕ್ಕಾರ, ಹಳ್ಳಿಗಳ ಜನರನ್ನ ಬಲಿ ಪಡೆದಿರುವ ಕಂಪನಿಗಳಿಗೆ ಧಿಕ್ಕಾರ. ಸ್ವಇಚ್ಛೆಯಿಂದ ಬಂದ್ ಮಾಡಿ, ಬಂದ್ ಮಾಡಿ, ಬಡ ಜನಗಳ ಒಂದಾಗಿ ಆಮಿಷಕ್ಕೆ ಬಲಿಯಾಗದಿರೆ. ಈ ದಿನ ಕೊಪ್ಪಳ ಬಂದ್, ಕೊಪ್ಪಳ ಬಚಾವ್ ಆಂದೋಲನ ಮತ್ತು ಪರಿಸರ ಹಿತರಕ್ಷಣೆ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳು ಅವರೆಲ್ಲ ಕೂಡಿ MSPL ಬಲ್ಡೋಟ ಮುಂಬರುವ ಫ್ಯಾಕ್ಟ್ರಿಗೆ ವಿರೋಧಿಸಿ ಅದು ಕೊಪ್ಪಳ ಬಂದ್ ಕರೆ ಕೊಟ್ಟಿದ್ದಾರೆ. ಸೊ ಆ ಪ್ರಯುಕ್ತ ನಾವು ಬೆಳಿಗ್ಗೆ 6 ಗಂಟೆಯಿಂದ ಎಲ್ಲ ಆಫೀಸರ್ಸು ಸಿಬ್ಬಂದಿಯವರು ಪೆಟ್ರೋಲಿಂಗ್ ಮತ್ತು ಪಿಕೆಟಿಂಗ್ ಹಾಕ್ಕೊಂಡಿದ್ವಿ. ಸುಮಾರು 400 ರೌಂಡ್ಸಲ್ಲಿದ್ದೀನಿ. 3 ಜನ DSPಸು, 9 ಜನ ಇನ್ಸ್ಪೆಕ್ಟರ್ಸು, 15 ಜನ PSIಸು, 40 ಜನ ASIಸು, 150 ಮೆನ್ನು, 150 ಹೋಮ್ ಗಾರ್ಡ್ಸು, ಮತ್ತು 4 DR, 2 IRB ಹಾಗೂ ಎಲ್ಲ ಕಡೆ ನಾವು ಕ್ಯಾಮ್ರಾಗಳನ್ನು ಇನ್ಕ್ಲೂಡಿಂಗ್ ಡ್ರೋನ್ ಕೂಡ ನಾವು ಅಳವಡಿಸ್ತಾ ಇದ್ವಿ. ಅವರು ಗವಿಮಠದಿಂದ ಶುರು ಮಾಡಿಬಿಟ್ಟು ಇಲ್ಲೇ CMC ಹತ್ರ ಒಂದು ಸ್ಟೇಜ್ ಹಾಕ್ಕೊಂಡಿದ್ದಾರೆ, ಅಲ್ಲಿಗೆ ಬಂದು ಕ್ಲೋಸ್ ಮಾಡ್ತಾರೆ. ಸೊ ಈ ಸದ್ಯಕ್ಕೆ ಎಲ್ಲರೂ ಪೀಸ್ಫುಲ್ ಆಗಿದೆ. ಇವನ್ ಅಂಗಡಿಗಳು ಕೂಡ ಸ್ವಲ್ಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಈರಯ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈರಯ್ಯ, ಇವತ್ತು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ, ರೆಸ್ಪಾನ್ಸ್ ಹೇಗಿದೆ? ಅದರ ಜೊತೆಯಲ್ಲಿ ಪೊಲೀಸರು ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ? ಇವತ್ತು ಯಾವ ರೀತಿಯಲ್ಲಿ ಪ್ರತಿಭಟನೆ ನಡೆಯುತ್ತೆ?
ಅಶ್ವಿನಿ, ನಿಜಕ್ಕೂ ಏನಂತಂದ್ರೆ ಕಳೆದ 1 ವರ್ಷಗಳಿಂದ ಏನಂತಂದ್ರೆ ಬಳ್ಳೋಟ ಕಾರ್ಖಾನೆಯ ವಿಸ್ತರಣೆಯನ್ನ ವಿರೋಧಿಸಿ ಏನಂತಂದ್ರೆ ಈ ಒಂದು ಕಾರ್ಖಾನೆ ಕೊಪ್ಪಳದಿಂದ ತೊಲಗಬೇಕು ಅಂತಕ್ಕಂಥ ಒಂದು ಘೋಷವಾಕ್ಯವನ್ನ ಇಟ್ಕೊಂಡು ಕಳೆದ 1 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತದೆ. ಯಾಕಂದ್ರೆ ಕೊಪ್ಪಳದ ಸುತ್ತಮುತ್ತ ಈಗಾಗಲೇ ಏನಂತಂದ್ರೆ 200ಕ್ಕೂ ಹೆಚ್ಚು ಕಾರ್ಖಾನೆಗಳು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಇದರಿಂದ ಈಗಾಗಲೇ ಕೊಪ್ಪಳದ ವಾತಾವರಣ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಹೀಗಾಗಿ ಇಲ್ಲಿ ಏನಂತಂದ್ರೆ ಪರಿಸರವನ್ನ ರಕ್ಷಣೆ ಮಾಡಬೇಕು, ಈ ಒಂದು ಬಳ್ಳೋಟ ಕಾರ್ಖಾನೆ ವಿಸ್ತರಣೆಯನ್ನ ಸ್ಥಗಿತ ಮಾಡಬೇಕು ಅಂತಕ್ಕಂಥ ಒಂದು ಹೋರಾಟ ನಡೀತಾ ಇದೆ. ಇವತ್ತು ಅಂದ್ರೆ ಕಳೆದ 2025 ಫೆಬ್ರವರಿ 24ರಂದು ಏನಂತಂದ್ರೆ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟ ನಡೆದಿತ್ತು. ಇದರಲ್ಲಿ ಸಾಕಷ್ಟು ಸಾವಿರಾರು ಜನರ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಏನಂತಂದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಬಳ್ಳೋಟ ಕಾರ್ಖಾನೆ ವಿಸ್ತರಣೆ ಆಗಬಾರ್ದು, ಇದನ್ನ ಸ್ಥಾಪನೆಯನ್ನ ತಡೆ ಹಿಡಿಬೇಕಂತಕ್ಕಂಥ ಒಂದು ಏನಂತಂದ್ರೆ ಹೋರಾಟವನ್ನ ಮಾಡಿದ್ರು. ಆದ್ರೆ ಕಳೆದ 1 ವರ್ಷಗಳಿಂದ ಇದು ಯಾವುದೇ ರೀತಿಯಂತ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ. ಕೇವಲ ಏನಂತಂದ್ರೆ ರಾಜಕಾರಣಿಗಳು ಮತ್ತೆ ಸರ್ಕಾರದ ನಡುವಿನ ಒಂದು ಗುದ್ದಾಟ ನಡೀತಾ ಇದೆ. ಹೀಗಾಗಿ ಈಗ ಮತ್ತೆ ಅನಿವಾರ್ಯವಾಗಿ ಏನಂತಂದ್ರೆ ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ ಮತ್ತು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಈಗ ಮತ್ತೆ ಇವತ್ತು ಕೊಪ್ಪಳ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಸ್ವಯಂ ಪ್ರೇರಿತವಾಗಿ ಈ ಒಂದು ಬಂದ್ ನಲ್ಲಿ ಭಾಗವಹಿಸಿ ಬಂಧನ ಯಶಸ್ವಿಗೊಳಿಸಬೇಕು ಮತ್ತೆ ಈ ಒಂದು ಕಾರ್ಖಾನೆಯನ್ನ ಇಲ್ಲಿಂದ ತೊಲಗಿಸಬೇಕು ಅಂತಕ್ಕಂತಹ ಒಂದು ಏನು ಧ್ಯೇಯೋದ್ದೇಶದಿಂದ ಈ ಒಂದು ಹೋರಾಟ ನಡೀತಾ ಇದೆ. ಇವತ್ತು ಏನಂತಂದ್ರೆ ಸದ್ಯ ಗವಿ ಮಠದ ಆವರಣದಿಂದ ಏನಂತಂದ್ರೆ ಒಂದು ಬೃಹತ್ ಮೆರವಣಿಗೆ ಏನು ರ್ಯಾಲಿಯನ್ನ ಕೂಡ ನಡೆಸ್ತಾರೆ. ಕೊಪ್ಪಳದ ಪ್ರಮುಖ ರಸ್ತೆಗಳಲ್ಲಿ ಅಂದ್ರೆ ಗವಿ ಮಠದಿಂದ ಆರಂಭವಾದಂತಹ ಈ ಒಂದು ಮೆರವಣಿಗೆ ಗಡಿಯಾರ ಕಂಬದಿಂದ ಇಟ್ಕೊಂಡು ನಗರಸಭೆಯ ಎದುರುಗಡೆ ಏನಂತಂದ್ರೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೀತಾ ಇದೆ. ಆ ಒಂದು ಸ್ಥಳದವರೆಗೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ಹೋಗುತ್ತೆ. ಈ ಪ್ರತಿಭಟನಾ ಮೆರವಣಿಗೆ ನಂತರ ಏನಂದ್ರೆ ಅಲ್ಲಿ ಸಾಕಷ್ಟು ಜನ ವಿವಿಧ ಮಠಾಧೀಶರುಗಳು, ಪರಿಸರವಾದಿಗಳು, ಚಿಂತಕರು, ಪ್ರಗತಿಪರ ಚಿಂತಕರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಸಮಾವೇಶನ ನಡೆಸುವ ಮೂಲಕ ಏನಂದ್ರೆ ಸರ್ಕಾರಕ್ಕೆ ಮತ್ತೊಂದು ಬಾರಿ ಏನಂದ್ರೆ ಹೋರಾಟಗಾರರು ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಒಂದು ಪರಿಸರದಲ್ಲಿರುವಂತಹ ವಾತಾವರಣದಲ್ಲಿ ಈ ಒಂದು ಏನಂದ್ರೆ ಬಳ್ಳೋಟ ಕಾರ್ಖಾನೆ ವಿಸ್ತರಣೆ ಆದ್ರೆ ಯಾವ ರೀತಿ ಈ ಒಂದು ಕೊಪ್ಪಳಕ್ಕೆ ಯಾವ ರೀತಿ ಪರಿಣಾಮ ಬೀರಲಿದೆ ಇದೆಲ್ಲವನ್ನು ಕೂಡ ಸರ್ಕಾರಕ್ಕೆ ಮನದಟ್ಟು ಮಾಡತಕ್ಕಂತ ಒಂದು ಕೆಲಸಕ್ಕೆ ಈಗಾಗಲೇ ಹೋರಾಟಗಾರರು ಮುಂದಾಗಿದ್ದಾರೆ. ಸದ್ಯ ಏನಂತಂದ್ರೆ ಈ ಒಂದು ಪ್ರತಿಭಟನೆಗಾಗಲೇ ಪೊಲೀಸ್ ಇಲಾಖೆಯದ್ದು ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿದೆ ಅಂತ ಹೇಳ್ಬೋದು. ಸದ್ಯ ನಾನು ಎಡಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಸಾಕಷ್ಟು ಜನರನ್ನ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಕೊಪ್ಪಳದ SP ರಾಮ್ ಎಲ್ ಹರ್ಷಿದ್ದಿ ಅವರು ಈಗಾಗಲೇ ಬೆಳಗ್ಗೆಯಿಂದನೇ ಒಂದು ಸಿಟಿ ರೌಂಡ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ 3 ಜನ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ 9 ಜನ ಇನ್ಸ್ಪೆಕ್ಟರ್, 15 ಜನ PSI, 40 ಜನ ASIಗಳನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಸದ್ಯ ಏನಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ಆರಂಭವಾಗುತ್ತೆ ಅಂತಾನೆ ಹೇಳ್ಬೋದು ಅಶ್ವಿನಿ. ಈಗ ಆಲ್ ರೈಟ್ ಈರಯ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಪ್ರಕರಣದಲ್ಲಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಾದ್ರೆ ಅನ್ನುವಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಖುದ್ದು ಆರೋಪಿ ಸ್ಥಾನದಲ್ಲಿ ಹಾಗಾದ್ರೆ ಈ ಪ್ರಕರಣದ ತನಿಖಾಧಿಕಾರಿ ನಿಂತ್ರ, ತಮ್ಮದೇ ತಪ್ಪಿನಿಂದ ಇನ್ಸ್ಪೆಕ್ಟರ್ ಗಿರೀಶ್ ತಗ್ಲಾಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಪ್ರಕರಣದ ತನಿಖಾಧಿಕಾರಿ ಗಿರೀಶ್ ಇವರೇ ಒಂದ್ ಕಡೆ ಆರೋಪಿ ಸ್ಥಾನದಲ್ಲಿ ನಿಲ್ಲುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಆಗಿದ್ದಂಥವರು ಗಿರೀಶ್, ಈಗ ಇವರೇ ಈ ಪ್ರಕರಣದಲ್ಲಿ ಆರೋಪಿಯ ಸ್ಥಾನದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ. ತಮ್ಮದೇ ತಪ್ಪಿನಿಂದ ಎಲ್ಲೊಂದ್ ಕಡೆ ತಗ್ಲಾಕೊಂಡ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಪ್ರಕರಣದ ತನಿಖೆ ನಡೆದಂತಹ ಸಂದರ್ಭದಲ್ಲಿ ತನಿಖೆಯ ಹಂತದಲ್ಲೂ ಕೂಡ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಲಾಗಿತ್ತು. ಸಾಕಷ್ಟು ವಿಚಾರದಲ್ಲಿ ಚರ್ಚೆಗಳು ಕೂಡ ಆಯಿತು. ತನಿಖೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ, ಅದರ ಜೊತೆಯಲ್ಲಿ ಪೊಲೀಸರ ವೈಖರಿ, ಇದೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರೇ ಎಲ್ಲೊಂದ್ ಕಡೆ ಸುಳ್ಳು ಹೇಳಿದ್ರ, ಅವ್ರು ಮಾಡಿದಂಥ ತಪ್ಪಿನಿಂದ ಈಗ ಅವರೇ ತಗ್ಲಾಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ಯಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರಶ್ನೆಗಳು ಎದ್ದೇಳ್ತಾ ಇರೋದು. ಒಂದಷ್ಟು ವಿಚಾರಗಳು ಅಂದರೆ FIR ಅಲ್ಲಿ ಮೆನ್ಷನ್ ಮಾಡಿರುವಂಥ ವಿಚಾರಗಳಾಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದೆ. ಮೊಬೈಲ್ ಸೀಸ್ ವಿಚಾರದಲ್ಲಿ ಕಳ್ಳಾಟ ಆಗಿದೆ ಅನ್ನುವಂಥ ಮಾಹಿತಿ. ಆರೋಪಿಗಳ ಮೊಬೈಲ್ ಅನ್ನ ಸೀಸ್ ಮಾಡಬೇಕಿತ್ತು, ಆ ಸಂದರ್ಭದಲ್ಲಿ ಕಳ್ಳಾಟಗಳಾಗಿದೆ. ಕೋರ್ಟ್ ದಾರಿಯನ್ನ ಹಾಗಾದ್ರೆ ಈ ತನಿಖಾಧಿಕಾರಿ ಗಿರೀಶ್ ತಪ್ಪಿಸಿದ್ರ ಅನ್ನೋ ಪ್ರಶ್ನೆ ಬಂಧಿತ 7 ಆರೋಪಿಗಳಿಂದ 8 ಮೊಬೈಲ್ ಅನ್ನ ಸೀಸ್ ಮಾಡಿಕೊಳ್ಳಲಾಗಿದೆ. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಮೊಬೈಲ್ ಸೀಸ್ ಅಂತ ಉಲ್ಲೇಖ ಮಾಡಿದ್ದಾರೆ. FIR ನಲ್ಲಿ ಮಾತ್ರ ತಪ್ಪಾಗಿ ಉಲ್ಲೇಖ ಆಗಿದೆ. ಇದು ಈಗ ತೊಂದರೆ ಕಾರಣ ಆಗ್ತಾ ಇರೋದು, ಇದು ಈಗ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇರೋದು. ತನಿಖಾಧಿಕಾರಿ ಸಲ್ಲಿಸಿರುವಂತ ಒಂದಷ್ಟು ಫೋಟೋಗಳಿದೆಯಲ್ಲ, ಈ ಫೋಟೋಗಳೇ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. 8 ಮೊಬೈಲ್ ಸೀಸ್ 7 ಆರೋಪಿಗಳಿಂದ ಅಂತ ಈಗಾಗಲೇ
ಹೇಳಿರೋದು. ಆದರೆ ಇಲ್ಲಿರುವಂಥ ಪ್ರಶ್ನೆಗಳು ಅಂತಂದರೆ, ಈ ಫೋಟೋಗಳನ್ನು ಏನು ಸಲ್ಲಿಕೆ ಮಾಡಿದಾರಲ್ಲ, ಇದು FIR ಕಾಪಿ. ಈ FIR ಕಾಪಿಯಲ್ಲಿ ಜೂನ್ 11ನೇ ತಾರೀಕು 2024ರಂದು ಆರೋಪಿಗಳ ವಶದಲ್ಲಿದ್ದಂಥ ಮೊಬೈಲ್ ಫೋನ್ಗಳನ್ನು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪಂಚರ ಸಮಕ್ಷಮದಲ್ಲಿ ಪಂಚನಾಮೆ ಮೂಲಕ ವಶಕ್ಕೆ ಪಡೆದುಕೊಂಡು ಅಮಾನತು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದರ ಕೆಳಗಡೆ ಡೀಟೇಲ್ಸ್ ಇರುತ್ತೆ, ಯಾರ್ಯಾರ ಫೋನು, ಯಾವ್ಯಾವ ಮಾಡೆಲ್ಲು, ಇದೆಲ್ಲದರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಒಟ್ಟು 7 ಜನರಿಂದ 8 ಮೊಬೈಲ್ಗಳನ್ನು ಸೀಸ್ ಮಾಡಿದ್ದೇವೆ ಅನ್ನುವಂಥದ್ದನ್ನು ಈಗ ಅಲ್ಲಿ ಮೆನ್ಷನ್ ಮಾಡಿರೋದು. ಆದರೆ ಈ ಫೋಟೋಗಳಿದೆಯಲ್ಲ, ಕೋರ್ಟ್ಗೆ ಸಬ್ಮಿಟ್ ಮಾಡಿದಂಥ ಫೋಟೋಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಕಾಮಾಕ್ಷಿಪಾಳ್ಯ ಠಾಣೆಯ ನೆಲಹಾಸು ಅಂದರೆ ಆ ಟೈಲ್ಸ್, ಫೋಟೋದಲ್ಲಿರುವಂಥ ಟೈಲ್ಸ್, ಮೊಸಾಯಿಕ್ ಇದೆರಡಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ಕೋರ್ಟ್ ದಾರಿಯನ್ನು ತಪ್ಪಿಸಿದ್ರ ಹಾಗಾದರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಸ್ಥಾನದಲ್ಲೇ ಗಿರೀಶ್ ನಿಲ್ಲುವಂಥ ಪರಿಸ್ಥಿತಿ, ಅವರು ಉತ್ತರ ಕೊಡಬೇಕು. ಯಾಕಾಗಿ ಹೀಗಾಯಿತು, 2 ಫೋಟೋಗಳು ಅಥವಾ 2 ರೀತಿಯ ಫೋಟೋಗಳು ಬರೋದಕ್ಕೆ ಕಾರಣ ಏನು? ಇನ್ಸ್ಪೆಕ್ಟರ್ಗೆ ಒಂದು ರೀತಿಯಲ್ಲಿ ಕಂಟಕ ಈಗ. ಹಾಗಾಗಿ ಖುದ್ದು ತನಿಖಾಧಿಕಾರಿಯೇ ಈಗ ಆರೋಪಿ ನಂಬರ್ 18ರ ಸ್ಥಾನದಲ್ಲಿ ನಿಂತಿದ್ದಾರೆ. ಹಾಗಾಗಿ ತನಿಖೆ ಬಹಳ ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆ. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವಿಚಾರಗಳು ಬಹಳ ಚಿಂತೆಗೀಡು ಮಾಡುವಂತೆ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ನಾವು ತಿನ್ನುವಂಥ ಆಹಾರ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈಗಾಗಲೇ ಒಂದಷ್ಟು ವಸ್ತುಗಳಾಯಿತು, ಅದರ ನಂತರದಲ್ಲಿ ಈಗ ತಿನ್ನುವಂಥ ತರಕಾರಿಯೂ ಕೂಡ ಸೇಫ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಈಗ ಬಂದಿರುವಂಥ ಒಂದು ವರದಿ. ಆ ವರದಿಯಲ್ಲಿ ಏನಿದೆ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಬೆಂಗಳೂರಿನ ತರಕಾರಿ ಬಲು ಅಪಾಯಕಾರಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ವರದಿ. ಕಬಾಬ್, ಗೋಬಿ, ಬಟಾಣಿ ಎಲ್ಲದರಲ್ಲೂ ವಿಷ. ಇದೀಗ ಈ ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ, ಅದುವೇ ಹಸಿ ತರಕಾರಿ. ರಾಜ್ಯದಲ್ಲಿ ಬೆಳೆಯುವಂತಹ ತರಕಾರಿಗಳಲ್ಲಿ ವಿಷಮುಕ್ತ ಅಂಶಗಳು ಪತ್ತೆಯಾಗಿವೆ. ಸೀಸದ ಪ್ರಮಾಣ ಹೆಚ್ಚಳವಾಗಿದೆ. ಹೀಗಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಫೋಟಕ ರಿಪೋರ್ಟ್ ಅನ್ನು ನೀಡಿದೆ. ರಾಜ್ಯಾದ್ಯಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ 72ಕ್ಕೂ ಹೆಚ್ಚು ತರಕಾರಿ ಸ್ಯಾಂಪಲ್ಗಳನ್ನು ಪರಿಶೀಲನೆ ಮಾಡಿದ್ದು, ಇದರಲ್ಲಿ 19 ಮಾದರಿಗಳಲ್ಲಿ ಸೀಸದ ಪ್ರಮಾಣ ಹೆಚ್ಚಾಗಿದೆ ಅಂತ ವರದಿ ನೀಡಿದೆ. ಇನ್ನು ಈ ತರಕಾರಿ ತಿಂದರೆ ಆರೋಗ್ಯ ಕೈಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಾರಾಟವಾಗುವಂತಹ ಬದನೆಕಾಯಿ, ಬೀನ್ಸ್, ಬೀಟ್ರೂಟ್, ಕ್ಯಾಬೇಜ್ನಲ್ಲಿ ಭಾರೀ ಲೋಹದ ಅಂಶ ಪತ್ತೆಯಾಗಿದೆ. ಬೆಂಗಳೂರಿನ ಹಲವು ಮಾರುಕಟ್ಟೆಗಳಿಂದ ತರಕಾರಿ ಸ್ಯಾಂಪಲ್ಗಳು ಸಂಗ್ರಹಿಸಿ ಪರೀಕ್ಷೆಯನ್ನು ಮಾಡಲಾಗಿದೆ. ಸೋರೆಕಾಯಿ ಹಾಗೂ ಬದನೆಕಾಯಿಯಲ್ಲಿ ಅತಿ ಹೆಚ್ಚು ಲೋಹದ ಅಂಶ ಪತ್ತೆಯಾಗಿದೆ. ಸೋರೆಕಾಯಿಯಲ್ಲಿ 1.75 mg ಹಾಗೂ ಬದನೆಕಾಯಿಯಲ್ಲಿ 2 mg ಲೋಹದ ಅಂಶ ಪತ್ತೆಯಾಗಿದೆ. ಹಾಗಾದರೆ ಯಾವೆಲ್ಲ ಮಾರುಕಟ್ಟೆಗಳಿಂದ ತರಕಾರಿ ಮಾದರಿಗಳು ಸಂಗ್ರಹಿಸಲಾಗಿದೆ ಅನ್ನೋದನ್ನು ನೋಡೋದಾದ್ರೆ, ಡೇಂಜರ್ ತರಕಾರಿ. ನೆಲಮಂಗಲ ಮಾರುಕಟ್ಟೆಯಿಂದ ತರಕಾರಿಗಳ ಸ್ಯಾಂಪಲ್ಸ್ಗಳನ್ನು ಸಂಗ್ರಹ ಮಾಡಲಾಗಿದೆ. ಸಿದ್ದಯ್ಯ ಪುರಾಣಿಕ ರಸ್ತೆಯ ಮಾರುಕಟ್ಟೆ, ಮಹಾಲಕ್ಷ್ಮಿ ಲೇಔಟ್, ಹಾಫ್ ಕಾಮ್ಸ್, ಬೆಂಗಳೂರಿನ ಕೆಲವೊಂದಿಷ್ಟು ಹಾಫ್ ಕಾಮ್ಸ್ ಹಾಗೂ APMC ಮಾರುಕಟ್ಟೆಯಿಂದ ತರಕಾರಿಗಳ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಇನ್ನು ಯಾವೆಲ್ಲ ತರಕಾರಿಗಳ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಅಪಾಯಕಾರಿ ತರಕಾರಿ. ಸೀಸದ ಪ್ರಮಾಣ ಪರಿಶೀಲಿಸಲು ವಿವಿಧ ತರಕಾರಿಗಳ ಮಾದರಿ ಸಂಗ್ರಹಿಸಲಾಗಿದೆ. ಬದನೆಕಾಯಿ, ಸೋರೆಕಾಯಿ, ಬೀಟ್ರೂಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್, ಮೆಣಸಿನಕಾಯಿ, ಸೌತೆಕಾಯಿ, ಸೊಪ್ಪು, ಶುಂಠಿ ಸೇರಿ 400ಕ್ಕೂ ಹೆಚ್ಚು ತರಕಾರಿಗಳ ಮಾದರಿಯನ್ನ ಕಲೆಕ್ಟ್ ಮಾಡಲಾಗಿದೆ. ತರಕಾರಿಯಲ್ಲಿ ಲೋಹದ ಅಂಶ ಪತ್ತೆ ಬೆನ್ನಲ್ಲೇ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳ ಮಣ್ಣಿನ ಮಾದರಿ ಕೂಡ ಸಂಗ್ರಹಿಸಲಾಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲ ಸೇರಿ 26 ಜಿಲ್ಲೆಗಳಲ್ಲಿ ಕೇಂದ್ರ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಣ್ಣು ಮಾದರಿಯನ್ನ ಸಂಗ್ರಹ ಮಾಡಿದೆ. ಜನರು ತಿನ್ನುವಂತಹ ತರಕಾರಿ ವಿಷ ಆದರೆ ದೇವರೇ ಗತಿ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇತ್ತೀಚಿನ ದಿನಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರೋದು. ಈ ಆರೋಗ್ಯ ಸಮಸ್ಯೆಗಳಿಗೆ ಅಸಲಿ ಕಾರಣ ಏನು, ರೂಟ್ ಕಾಸ್ ಏನು ಅನ್ನುವಂಥದ್ದನ್ನ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಇದರ ಹಿಂದೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಗೊತ್ತಾಗಿರೋದು ಈಗಾಗಲೇ ಬಳಕೆ ಆಗ್ತಾ ಇರುವಂಥ ವಿಷಯುಕ್ತ ಆಹಾರ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅದರಲ್ಲೂ ನಾವು ಬಹಳ
ಸೇಫ್ ಅಂತ ಅನ್ಕೊಂಡು ತಿಂತಾ ಇರುವಂತ ಈ ತರಕಾರಿಗಳೇ ಈಗ ಅಪಾಯಕಾರಿ ಅನ್ನುವಂಥದ್ದು ಈಗ ವರದಿಯಲ್ಲಿ ಗೊತ್ತಾಗಿರೋದು. ಯಾವ್ಯಾವ ತರಕಾರಿಗಳು ಅಪಾಯಕಾರಿ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಈ ಕ್ಯಾಬೇಜ್ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಸೌತೆಕಾಯಿ, ಸೊಪ್ಪು, ಅದರ ಜೊತೆ ಶುಂಠಿ, ಈ ರೀತಿ ಒಂದು 400 ತರಕಾರಿಗಳನ್ನ ಈ ವರದಿಗೆ ಸ್ಯಾಂಪಲ್ಸ್ ಅನ್ನ ಕಳುಹಿಸಿದ್ದಾರೆ. ಇದರಲ್ಲಿ ಸೀಸದ ಅಂಶ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ. ಹಾಗಾಗಿ ಇದನ್ನ ತಿಂದಂತ ಸಂದರ್ಭದಲ್ಲಿ ದೇಹಕ್ಕೆ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಈಗ ಆ ವರದಿ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ತರಕಾರಿಗಳು ಕೂಡ ಹಾಗಾದ್ರೆ ಅಪಾಯಕಾರಿ ಆಗೋಯ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಅನೇಕ ಕಡೆಗಳಿಂದ ಈ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಕೇವಲ ಒಂದು ಕಡೆಯಿಂದ ಅಲ್ಲ, ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ತರಕಾರಿ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಬೇರೆ ಕಡೆಗಳಿಂದ ಬರೋದಾಗಿರ್ಬೋದು ಅಥವಾ ನಮ್ಮಲ್ಲೇ ರೈತರು ಬೆಳೆದಿರುವಂಥ ತರಕಾರಿಗಳಾಗಿರ್ಬೋದು. ಅದರಲ್ಲಿ ವಿಷಕಾರಿ ಅಂಶ ಇದೆಯಾ ಅನ್ನುವಂಥ ಪ್ರಶ್ನೆ ವರದಿ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ತರಕಾರಿ ತಿಂದರೆ ಹೆಲ್ದಿ ಆಗಿರ್ಬೋದು, ಹೆಲ್ದಿ ಲೈಫ್ ಸ್ಟೈಲ್ ಅನ್ನುವಂಥ ನಿಟ್ಟಿನಲ್ಲಿ ತರಕಾರಿಗಳನ್ನು ಬಳಸ್ತೀವಿ. ಆದರೆ ಹೆಲ್ದಿ ಅಂತ ಅಂದ್ಕೊಂಡು, ಆರೋಗ್ಯಕರ ಅಂದ್ಕೊಂಡು ತಿನ್ನೋವಂಥ ಈ ತರಕಾರಿಗಳೇ ಈಗ ಸೇಫ್ ಅಲ್ಲ ಅನ್ನುವಂಥ ಒಂದಷ್ಟು ಅಂಶಗಳು ಈ ವರದಿಯಿಂದ ಈಗ ಗೊತ್ತಾಗ್ತಾ ಇರೋ. ತರಕಾರಿಯಲ್ಲೂ ಕೂಡ ಹಾಗಾದರೆ ವಿಷ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಸಾಕಷ್ಟು ತರಕಾರಿಗಳನ್ನು ಈಗ ಈ ವರದಿಯಲ್ಲಿ ಒಳಪಡಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಈ ಹಿಂದೆ ಕಬಾಬ್ ಆಯ್ತು, ಬಟಾಣಿ ಆಯ್ತು, ಅದರಲ್ಲಿ ಕಲರ್ ಬಳಸ್ತಾರೆ ಅನ್ನುವಂಥ ವಿಚಾರ. ಆದರೆ ಈಗ ತಿನ್ನುವಂಥ ತರಕಾರಿಗಳು ಸೇಫ್ ಇಲ್ಲ ಅನ್ನೋದಾದ್ರೆ ಸಾಕಷ್ಟು ಪ್ರಶ್ನೆಗಳು ಕಾಡುತ್ತೆ. ಹಾಗಾದ್ರೆ ಏನ್ ತಿನ್ನೋದು ಅನ್ನುವಂಥ ಪ್ರಶ್ನೆ ಈ ವರದಿಯಲ್ಲಿ ಆಕ್ಚುಲ್ ಆಗಿ ಏನಿದೆ, ರಿಪೋರ್ಟ್ ಏನ್ ಹೇಳ್ತಾ ಇದೆ, ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ, ಪ್ರಮುಖವಾಗಿ 2024ರಲ್ಲಿ ಬೆಂಗಳೂರಿನ ಒಂದಿಷ್ಟು ತರಕಾರಿಗಳಲ್ಲಿ ಲೋಹದ ಅಂಶ ಪತ್ತೆಯಾಗಿದೆ ಅನ್ನುವಂತಹ ವಿಚಾರದ ಕುರಿತಾಗಿ ಸುದ್ದಿಯಾಗಿರುತ್ತೆ. ಆ ಒಂದು ವಿಚಾರದ ಕುರಿತಾಗಿ ಕೇಂದ್ರ ಸರ್ಕಾರ ಬಂದು, ಕೇಂದ್ರದ ಆಹಾರ ಇಲಾಖೆ ಏನಿದೆ ಆ ಒಂದು ಆಹಾರ ಇಲಾಖೆ ಬಂದು ಇಲ್ಲಿ ವರದಿಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಸುಮಾರು 194 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡುತ್ತೆ. ಮತ್ತೆ 74 ಹೆಚ್ಚು ಬಗೆಯ ತರಕಾರಿಗಳನ್ನು ಕೂಡ ಕಲೆಕ್ಟ್ ಮಾಡುತ್ತೆ. ಅದರ ಜೊತೆಗೆ ಈ ಒಂದು ಲೋಹದ ಅಂಶ ಪತ್ತೆ ಆಗೋದಕ್ಕೆ ಏನು ಪ್ರಮುಖ ಕಾರಣ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ 26ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಮಣ್ಣಿನ ವರದಿಯನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಹೋಗಿರುವಂಥದ್ದು. ಅದರ ಜೊತೆಗೆ ಆ ಒಂದು ಸ್ಯಾಂಪಲ್ನ ವರದಿ ಈಗ ಬಿಡುಗಡೆ ಆಗ್ತಾ ಇರುವಂಥದ್ದು. ಅದು ಕೂಡ ಬೆಂಗಳೂರಿನಲ್ಲಿ ಬೆಳೆದಿರುವಂತಹ ಒಂದಿಷ್ಟು ತರಕಾರಿಗಳು ಏನು ಆರೋಗ್ಯಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ಶಾಕಿಂಗ್ ವರದಿಯನ್ನ ಬಿಟ್ಟಿರುವಂಥದ್ದು. ಪ್ರಮುಖವಾಗಿ ಸೋರೆಕಾಯಿ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಅದರ ಜೊತೆಗೆ ಬದನೆಕಾಯಿ ಆಗಿರ್ಬೋದು, ಹೀಗೆ ಸುಮಾರು 4ಕ್ಕೂ ಹೆಚ್ಚು ತರಕಾರಿಗಳೇನಿದೆ ಈ ಒಂದು ತರಕಾರಿಗಳಲ್ಲಿ ಲೋಹದ ಅಂಶ ಪತ್ತೆ ಆಗಿರುವಂಥದ್ದು. ಮತ್ತೆ ಆರೋಗ್ಯಕ್ಕೆ ಎಫೆಕ್ಟ್ ಅನ್ನ ನೀಡುವಂತಹ ಸೀಸ ಏನಿದೆ ಈ ಒಂದು ಸೀಸದ ಅಂಶಗಳು ಕೂಡ ಈ ಒಂದು ತರಕಾರಿಗಳಲ್ಲಿ ಪತ್ತೆ ಆಗಿರುವಂಥದ್ದು. ಇದರ ಜೊತೆಗೆ ಏನು ಈ ಬೆಳೆಯುವಂತಹ ಮಣ್ಣಿನಲ್ಲಿ ಕೂಡ ಈ ಒಂದು ಲೋಹದ ಅಂಶಗಳು ಪತ್ತೆಯಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ವರದಿಯನ್ನ ಸಿದ್ಧಪಡಿಸಲಿಕ್ಕೆ ಕೇಂದ್ರ ಆಹಾರ ಇಲಾಖೆ ಕೂಡ ಒಂದು ತನಿಖೆಯನ್ನ ನಡೆಸ್ತಾ ಇದೆ. ಮತ್ತೆ ಆ ಒಂದು ವರದಿ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗ್ಲಿಕ್ಕಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ ಅನೇಕ ಮಾರುಕಟ್ಟೆಗಳಿಂದ ಈ ಒಂದು ತರಕಾರಿಗಳ ವರದಿಯನ್ನ ಕಲೆಕ್ಟ್ ಮಾಡಲಾಗಿತ್ತು. ಈ ಒಂದು ವರದಿಯನ್ನ ಕಲೆಕ್ಟ್ ಮಾಡಿದ ಬಳಿಕ ಅವುಗಳನ್ನ ಪರಿಶೀಲನೆಯನ್ನ ನಡೆಸಲಾಗಿತ್ತು. ಪ್ರಮುಖವಾಗಿ ಬೆಂಗಳೂರಿನ ಪ್ರಮುಖ ಮಾರ್ಕೆಟ್ಗಳು ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು, ಯಶವಂತಪುರದ APMC ಆಗಿರ್ಬೋದು, ಈ ಒಂದು ಮಾರುಕಟ್ಟೆಗಳಿಗೆ ಬರುವಂತಹ ತರಕಾರಿಗಳೇನಿದೆ ಮತ್ತೆ ಆ ಒಂದು ತರಕಾರಿ ಎಲ್ಲಿಂದ ಬರ್ತಾ ಇದೆ ಅನ್ನೋದರ ಒಂದು ವರದಿಯನ್ನ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡಿ ಅದರ ಒಂದು ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹ ಮಾಡಲಾಗುತ್ತೆ. ಸಂಗ್ರಹ ಮಾಡಿದ ಬಳಿಕವಾಗಿ ಈ ಒಂದು ಎಲ್ಲ ಸ್ಯಾಂಪಲ್ಗಳನ್ನ ಕೇಂದ್ರ ಆಹಾರ ಇಲಾಖೆ ತೆಗೆದುಕೊಂಡು ಹೋಗಿ ಅಲ್ಲಿ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡುತ್ತೆ. ಪರಿಶೀಲನೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಬೆಳೆದಿರುವಂಥ ಅನೇಕ ತರಕಾರಿಗಳಲ್ಲಿ ಈ ಲೋಹದ ಮತ್ತೆ ಸೀಸದ ಅಂಶಗಳು ಪತ್ತೆಯಾಗಿರುವಂಥದ್ದು. ಪ್ರಮುಖವಾಗಿ ಮನುಷ್ಯನ ಆರೋಗ್ಯದ ಮೇಲೆಗೆ ಎಫೆಕ್ಟನ್ನು ಕೊಡುವಂತಹ ಈ ಅಂಶಗಳು ಪತ್ತೆಯಾಗಿರೋದ್ರಿಂದಾಗಿ ಇದಕ್ಕೆ ಪ್ರಮುಖವಾದ ಕಾರಣವನ್ನು ಹುಡುಕೋದಕ್ಕೆ ಈಗ ಕೇಂದ್ರ ಆರೋಗ್ಯ ಮತ್ತೆ ಆಹಾರ ಇಲಾಖೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಅಶ್ವಿನಿ. ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಪವರ್ ಫೈಟ್ ಒಂದು ಕಡೆ ನಡೀತಾ ಇದೆ, ಅದರ ನಡುವೆ ಸಂಪುಟ ವಿಸ್ತರಣೆಯ ಹಗ್ಗ ಜಗಾಟ. ಸಿಎಂ ಬದಲಾವಣೆಯ ಜಟಾಪಟಿಯ ನಡುವೆ ಮಂತ್ರಿಗಿರಿ ಕದನ ಕೂಡ ಈಗ ನಡೀತಾ ಇದೆ. ಸಂಪುಟ ವಿಸ್ತರಣೆಯ ಒಂದಷ್ಟು ಚರ್ಚೆಗಳು ಈಗ ನಡೀತಾ ಇರೋದು. ಹಾಗಾದ್ರೆ ಹೈಕಮಾಂಡ್ ಈ ಸಂಪುಟ ವಿಸ್ತರಣೆಗೆ ಸಮ್ಮತಿ ನೀಡಿದ್ಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕಿರಿಯರ ನಡುವೆ ಮೆಗಾ ಫೈಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ಈ ಹಿಂದೆಯೂ ಕೂಡ ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಹಿರಿಯರಿಗೆ ಕೊಟ್ಟು
ಕಿರಿಯರನ್ನ ಸೇರಿಸ್ಕೊಳ್ಳಲಾಗುತ್ತೆ ಸಂಪುಟಕ್ಕೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ನಡೆದಿದ್ವು. ಈಗಲೂ ಕೂಡ ಅಂಥದ್ದೇ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಒಂದು ಕಡೆ ಸಿಎಂ ಬದಲಾವಣೆ ಯಾವಾಗ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಈ ಕುರ್ಚಿ ಕಿತ್ತಾಟದ ನಡುವೆ ಮಂತ್ರಿಗಿರಿ ಜಂಗಿ ಕುಸ್ತಿ. ಸಂಪುಟ ವಿಸ್ತರಣೆ ಆದರೆ ನಮಗೂ ಕೂಡ ಅವಕಾಶ ಕೊಡಿ ಅಂತ ಸಾಕಷ್ಟು ಮಂದಿ ಈಗಾಗಲೇ ಕೇಳ್ತಾ ಇದ್ದಾರೆ. ಲಾಬಿಯನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಕುರ್ಚಿಗೆ ಟವಲ್ ಹಾಕಿದ್ದಾರೆ ಕಿರಿಯ ಶಾಸಕರು. ಮೊದಲ ಬಾರಿ ಶಾಸಕರಾದವರಿಗೆ ಮಂತ್ರಿಗಿರಿಯನ್ನ ನೀಡಿ ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ಒಂದಷ್ಟು ಮನವಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಹಾಗೂ ಹೈಕಮಾಂಡ್ಗೆ ಶಾಸಕರು ಬಹಿರಂಗ ಪತ್ರವೊಂದನ್ನು ಬರೆದಿದ್ದಾರೆ. ಯುವ ಶಾಸಕರೊಂದಿಗೆ ಪೈಪೋಟಿಗೆ ಬಿದ್ದಿದ್ದಾರೆ ಹಿರಿಯರು. ಅವಕಾಶ ಸಿಗದೇ ಇರುವಂತ ಹಿರಿಯರಿದ್ದಾರೆ, ಅವ್ರಿಗೂ ಕೂಡ ಅವಕಾಶ ಬೇಕು ಅನ್ನುವಂಥ ಧ್ವನಿ ಈಗ ಬಹಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. 5 ಬಾರಿ ಶಾಸಕರಾಗಿದ್ದೀವಿ, ನಮಗೆ ಇನ್ನೂ ಪರಿಗಣಿಸಲಿಲ್ಲ, ನಮ್ಮನ್ನೇ ಪರಿಗಣಿಸಲಿಲ್ಲ, ನಮ್ಮನ್ನು ಪರಿಗಣಿಸಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಸಾಕಷ್ಟು ಮಂದಿ ಈಗ ಲಾಬಿಯನ್ನ ಮಾಡ್ತಾ ಇರೋದು. ಅದಕ್ಕೊಂದು ಪತ್ರ ಬರೆದಿದ್ದಾರೆ ನೋಡಿ. ಯಾರ್ಯಾರು ಅನ್ನುವಂಥದ್ದನ್ನು ಅವ್ರ ಸಹಿ ಇದೆ. ಆ ಸಹಿಯ ಪಕ್ಕದಲ್ಲಿ ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ಶುಕ್ರಯ್ಯ ಆಗಿರ್ಬೋದು, ಅದರ ಜೊತೆಯಲ್ಲಿ ಬಾಲ್ ಹುಸೇನ್ ಆಗಿರ್ಬೋದು, ಜೊತೆಯಲ್ಲಿ ಅನೇಕರ ಹೆಸರು ಕೇಳಿ ಬರ್ತಾ ಇದೆ. ಕದಲೂರು ಉದಯ್ ಈ ಬಾರಿ ಹೊಸದಾಗಿ ಶಾಸಕರಾದಂಥವರು, ಮೊದಲ ಬಾರಿಗೆ ಶಾಸಕರಾದಂಥವರು, ಅದರ ಜೊತೆಯಲ್ಲಿ ಈ ಹಿಂದಿನಿಂದಲೂ ಕೂಡ ಶಾಸಕರಾಗಿದ್ದಂಥವರು ನಮ್ಮನ್ನು ಪರಿಗಣಿಸಿ ಅಂತ ಈಗ ಕೇಳ್ತಾ ಇರೋದು. ವಿಶ್ವಾಸ್ ವೈದ್ಯ, ಭರತ್ ರೆಡ್ಡಿ, ಶಿವಗಂಗಾ ಬಸವರಾಜ್ ಇವರೆಲ್ಲರೂ ಕೂಡ ಈಗ ಸಹಿ ಮಾಡಿರುವಂಥ ಒಂದು ಪತ್ರವನ್ನು ಕಳುಹಿಸಿ ಕೊಡಲಾಗಿದೆ. ಹೇಳಿದ್ರು ಎಲ್ಲಪ್ಪ ಗೋಪಾಲಕೃಷ್ಣ ಬೇಡವರು CM ಆಗ್ಬೋದು, ಅದರಲ್ಲಿ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಸದ್ಯಕ್ಕೆ ಮರ್ರ ನಮಗೆ ಎಂತ ಬೇಡ, ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಸಾಕು ಅಂತ ಕೇಳ್ತೀವಿ. ಬೇಕಾದ್ರೆ ನಾವು CM ಆಗುವಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ನಾವು ಕೇಳೋದಷ್ಟೇ, ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸ್ವಲ್ಪ ಜನ ಇವತ್ತು ಮಂತ್ರಿ ಸ್ಥಾನದಲ್ಲಿ ಇರುವಂಥವ್ರು ಇದ್ದಾರೆ. ಇವಾಗ ಇರಲಿ, ಸೀನಿಯಾರಿಟಿಗಳಿರೋರನ್ನೆಲ್ಲ ಇಟ್ಕೊಂಡು ಕೆಲವ್ರನ್ನೆಲ್ಲ ಚೇಂಜ್ ಮಾಡಿ ಒಂದಿಷ್ಟು ಜನ ಯುವಕರಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ನಾವು ಪತ್ರ ಬರೆದ್ರೆ ಏನೂ ಆಗೋದಿಲ್ಲ, ಯಾರೇನು ಬರೆದ ಎಲ್ಲ ವಿಷಯ ಹೈಕಮಾಂಡಿಗೆ ಬಿಟ್ಟದ್ದು. ಹೈಕಮಾಂಡ್ ಹೊಸ್ದಾಗಿ ಆರಿಸಿ ಬಂದಿವಿ ಅಂದ್ಮೇಲೆ ಹೊಸ್ದಾಗಿ MLA ಆದವರಿಗೆ ಕಾಯಸಿರ್ತದೆ. ಈ ಸರಿ ಸಚಿವ ಸಂಪುಟ ಒಂದು ವೇಳೆ ವಿಸ್ತರಣೆ ಆಯಿತು, ರಿಷಫಲ್ ಆದರೆ ಹೊಸಬ್ರಿಗೆ ಕೊಟ್ಟರೆ ಒಳ್ಳೇದಂತ ನನ್ನ ವಿಚಾರ. ನಾವು ಆಕಾಂಕ್ಷೆ, ನಾವು ಮುಖ್ಯಮಂತ್ರಿ ಬೇಕಂದ್ರೆ ನಮಗೆ ಕೊಡ್ತಾರ, ಅದಂದ್ರೆ ಏನು ನಮ್ಮಲ್ಲಿ ಇಲ್ಲೇ ಇಲ್ಲ. ಎಷ್ಟೊತ್ತಿದ್ರು ಏನು ವಿಷಯ, ನಾವೆಲ್ಲ ಯುವಕರು ಕುಂತಾಗ ಹಾಗೆ ಚರ್ಚೆಗೆ ಬಂದಾಗ ಯುವಕರಿಗೆ ಕೂಡ ನಾವು ಅವಕಾಶ ಕೇಳೋಣ. ಸರಿ, ಎಲ್ಲ ಹೂವು ಬರ್ತಿತ್ತು, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅದು ಆಗುತ್ತೆ ಇದಂತೇಳಿ ಯುವಕರು ಕೂಡ ನಾವು 30-35 ಜನ ಗೆದ್ದಿದ್ದೀವಿ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಎಲ್ಲೋ ಒಂದು ಅವಕಾಶ ಯುವಕರು ಕೂಡ ಕೊಟ್ಟರೆ ಇನ್ನಷ್ಟು ಸೇವೆ ಮಾಡಕ್ಕೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.